ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಅಣ್ಣದು ನಮ್ಮ ಅತ್ತೆ ಮಗದು ಫ್ರೀ ವೆಡ್ಡಿಂಗ್ ಶೂಟ್ ಮಾಡ್ಸೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಅದಕ್ಕೆ ಪ್ಲೇಸ್ ಹುಡುಕ್ತಿದ್ವಿ, ಬಜೆಟ್ ಫ್ರೆಂಡ್ಲಿ ಆಗಿರೋದು. ನಮ್ ಪುಣ್ಯ ನಮಗ್ ಸಿಕ್ಕಿತ್ತು ಕೊಪ್ಪಳದಲ್ಲೇನೆ, ಭಾಗ್ಯನಗರ ಮೇನ್ ರೋಡು, ಕಟಾರೆ ಕನ್ವೆನ್ಷನ್ ಹಾಲ್ ಹತ್ರ ಇದೆ ಈ ಸ್ಟುಡಿಯೋ. ಡ್ರೀಮ್ ಕ್ಯಾಪ್ಚರ್ ಅಂತ. ನಿಜಕ್ಕೂ ಹೊರಗಡೆ ನೋಡಿದ್ರೆ ಗೊತ್ತೇ ಆಗಲ್ಲ ಒಳಗಡೆ ಈ ತರ ಎಲ್ಲ ಇದೆನಾ ಅಂತ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಿಜ ಹೆಂಗಿರುತ್ತೆ ಅಂತ ಅನ್ಕೊಂಡೇ ಹೋದ್ವಿ. ಬಟ್ ಆ ಸ್ಟುಡಿಯೋ ಹೆಸರು ತಕ್ಕಾಗೇನೆ ಆ ಸ್ಟುಡಿಯೋ ಇತ್ತು. ನಿಜವಾಗ್ಲೂ ಒಂದಕ್ಕಿನ ಒಂದು ಥೀಮ್ ತುಂಬಾನೇ ಸೂಪರ್ ಆಗಿತ್ತು, ಚೆನ್ನಾಗಿದ್ವು. ಡ್ರೆಸ್ಸಸ್ ಕೂಡ ಅವರೇ ರೆಂಟ್ ಕೊಡ್ತಾರೆ, ಮೇಕ್ ಓವರ್ ಕೂಡ ಅವ್ರ ಕಡೆನೆ ಇರ್ತಾರೆ, ಕ್ಯಾಮ್ರಾ ಕೂಡ ಅವ್ರದ್ದೇನೆ, ಎಲ್ಲ ಅವ್ರದ್ದೇ. ತುಂಬಾ ನಮಗೂ ಹಂಗೆ ಡ್ರೀಮಿ ಫೀಲ್ ಕೊಡ್ತು. ಥೀಮ್ಸ್ ಅಷ್ಟು ಚೆನ್ನಾಗಿದ್ವು ಎಲ್ಲವೂ. 30-40 ಪ್ಲಸ್ ಥೀಮ್ಸ್ ಇದಾವೆ ಇವು. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಇದು ನನ್ನ ಓನ್ ವಿಡಿಯೋ. ತುಂಬಾನೇ ಇಷ್ಟ ಆಯ್ತು ನನಗೆ ನೋಡಿ, ಅದಕ್ಕೆ ಈ ವಿಡಿಯೋ ಮಾಡಿದೆ. ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸ್ಟುಡಿಯೋಕ್ಕೆ ವಿಸಿಟ್ ಕೊಟ್ಟು ನೋಡಿ. ತುಂಬಾನೇ ಚೆನ್ನಾಗಿದೆ, ತುಂಬಾ ಬಜೆಟ್ ಫ್ರೆಂಡ್ಲಿ ಇದೆ. 16-18,000 ಒಳಗಡೆ ನಿಮ್ಗೆ ಇಷ್ಟವಾಗಿರೋ ಎಲ್ಲಾನು ಮಾಡ್ಕೊಡ್ತಾರೆ ಅವರು. ಮೇಕ್ ಓವರ್ ಕೂಡ ನಾವು ಒಂದೊಂದು ಡ್ರೆಸ್ಸಿಗೂ ಒಂದೊಂದು ಹೇರ್ ಸ್ಟೈಲ್ಗೂ ಎಲ್ಲ ನೀಟಾಗಿ ಮಾಡ್ಕೊಡ್ತಾರೆ. ನಮಗೆ ಇಷ್ಟ ಆಯ್ತು, ಅದಕ್ಕೆ ನಾವು ಓಕೆ ಮಾಡಿದ್ವಿ. ನಿಮ್ಗೂ ಯಾರಿಗಾರ ಹೆಲ್ಪ್ ಆಗ್ಬೋದು ಅನ್ನೋ ಸಲುವಾಗಿ ನಾ ಈ ವಿಡಿಯೋ ಕ್ಲಿಪ್ ಹಾಕಿದ್ದೀನಿ. ಅವರು ಕೂಡ ಫ್ರೆಂಡ್ಲಿ ಆಗಿ ಪೇಷನ್ಸ್ ಇಂದ ನಾವು ಏನ್ ಕೇಳಿದ್ರು ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ ಮಾಡ್ತಿದ್ರು, ಎಲ್ಲ ನೀಟಾಗಿ ಡೀಟೇಲ್ಸ್ ಹೇಳ್ತಿದ್ರು, ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ರು. ಎಲ್ಲಾನು ಅವರು ಫೋನಲ್ಲಿ ತಗೊಂಡಿರೋದೆಲ್ಲಾನು ತೋರಿಸ್ತಿದ್ರು. ನಮಗ್ ತುಂಬಾ ಇಷ್ಟ ಆಗಿ ಓಕೆ ಮಾಡಿದ್ವಿಪ್ಪ. ನಿಮ್ಗೆ ಯಾರಿಗಾರ ಇಷ್ಟ ಆಗ್ತಾದ್ರೆ ನೋಡಿ, ಅವ್ರ ಕಾಂಟ್ಯಾಕ್ಟ್ನ ನಾನು ಇಲ್ಲಿ ಹಾಕ್ತೀನಿ. ಯಾವುದೇ ಪ್ರಮೋಷನ್ ಅಲ್ಲ. ಅಲ್ಲಿಂದ ನಾವು ಸೇಲ್ ಇತ್ತು, ನಮ್ಮ ಅತ್ತೆ ಮಗಳು ಅವಳಿಗೊಂದು ಫ್ರಾಕ್ ಕೊಡ್ಸಿದ್ಲು, ತಕ್ಕೊಂಡು ನಾವು ಬಂದಿದ್ದು ನಮ್ ಕೊಪ್ಪಳ ಗೌರಿ ಮಠಕ್ಕೆ. ನೋಡಿ, ನಮ್ ಗೌರಿ ಮಠ ಬಂದ ತಕ್ಷಣ ಏನೋ ಒಂಥರ ಫೀಲ್ ಆಗತ್ತ. ನಮ್ಮೂರ್ ಕಡೆ ನಮ್ ಗೌರಿ ಮಠಕ್ಕೆ ಬಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೊದ್ಲಿ ತರ ಇಲ್ಲ, ಇವಾಗ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿದಾರ. ಮೊದ್ಲಿದ್ದಿದ್ ಮಠನೇ ಬೇರೆ, ಇವಾಗಿರೋ ಮಠನೇ ಬೇರೆ. ಹೊರಗಡೆ ಕಾಯಿ ಇಡ್ತಿದ್ರು ಅವಾಗೆಲ್ಲ ಸಾಲ ಹಿಡ್ದು, ಇವಾಗ ಒಳಗಡೆನೆ ಈ ತರ ಎಲ್ಲ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು ವಾತಾವರಣ ಅಲ್ಲಿ, ತುಂಬಾ ಶಾಂತವಾಗಿತ್ತು. ಹಾಗೆ ಅಜ್ಜ ದರ್ಶನ ಮಾಡೋಣ ಅಂತ ದರ್ಶನಕ್ಕೆ ಬಂದ್ವಿ. ನಮ್ಮ ಅಜ್ಜ ದರ್ಶನಕ್ಕೆ ಕೆಳಗಡೆ ಈ ತರ ಒಳಗೆ ಹೋಗ್ಬೇಕು, ಗುಹೆ ತರ ಇದೆ ಒಳಗ್ ಸ್ವಲ್ಪ. ಅಲ್ಲೆಲ್ಲ ವ್ಯೂ ನೋಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ, ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ಫೋಟೋಸ್ ಎಲ್ಲ ತಗೊಂಡ್ವಿ. ಹಾಗೆ ಹೊರಗಡೆ ಬಂದ್ವಿ. ಹೊರಗಡೆ ಬರ್ತಾ ಈ ತರ ಇದೆ, ಇದು ಕಲ್ಯಾಣಿ. ಇಲ್ಲಿ ತೆಪ್ಪೋತ್ಸವ ಇರುತ್ತ, ಜಾತ್ರೆ ಟೈಮಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಎಂದು ಈಗೆಲ್ಲರಿಗೂ ಗೊತ್ತಿರುತ್ತೆ. ನಮ್ ಗವಿಸಿದ್ದೇಶ್ವರ ಜಾತ್ರೆ ಬಗ್ಗೆ ತುಂಬಾನೇ ಚೆನ್ನಾಗಿರುತ್ತ, ಲಕ್ಷಾಂತರ ಜನ ಸೇರಿರ್ತಾರ. ಇಲ್ಲ ಆ ಟೈಮಲ್ಲಂತೂ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಹೂವೆಲ್ಲ ಅಲಂಕಾರ ಮಾಡಿ ಚೆನ್ನಾಗಿ ಮಾಡಿರ್ತಾರ. ತೆಪ್ಪೋತ್ಸವ ಟೈಮಿಂಗ್ ಬರ್ಬೇಕು, ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಶಾಂತವಾಗಿತ್ತು ವಾತಾವರಣ. ಕೊಪ್ಪಳದಲ್ಲಿರೋರು ಅವಾಗ ಹೋಗಿ ಬಂದು ವಿಸಿಟ್ ಕೊಟ್ಟು ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೂ ರಿಲ್ಯಾಕ್ಸೇಷನ್ ಅನ್ಸ್ತೈತೆ, ಕಾಮ್ ಆಗಿರುತ್ತೆ. ಹಾಗೆ ನಾವು ಪ್ರಸಾದಕ್ಕೆ ಬಂದ್ವಿ. ಇಲ್ಲಿ ಯಾವಾಗ್ಲೂ ಪ್ರಸಾದ ಇರುತ್ತೆ. ಪ್ರಸಾದ ಮಾಡ್ಕೊಂಡು ಹೊರಟ್ವಿ ಹೊರಗಡೆ. ಹೋಗ್ತಾ ಇಲ್ಲಿ ಹುಡುಗರು, ಹಾಸ್ಟೆಲ್ ಹುಡುಗರೆಲ್ಲ ಟ್ಯೂಷನಿಗೆ ಬರ್ತಿದ್ರು.
ಇಲ್ಲಿ ಗವಿಸಿದ್ದೇಶ್ವರದೇ ಸ್ಕೂಲು, ಕಾಲೇಜು, ಡಿಗ್ರಿ ಕಾಲೇಜ್ ಎಲ್ಲ ಇರುತ್ತೆ. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ತುಂಬಾ ವರ್ಷಗಳಿಂದ ಗೊತ್ತಿರೋ ಒಂದು ಶಿವನ್ ದೇವಸ್ಥಾನ. ಇದು ಹುಲ್ಲಿಕೆರೆ ಹತ್ರ ಐತಿ. ಮೊದಲೆಲ್ಲ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ, ಸುತ್ತಮುತ್ತ ಶಾಂತವಾಗಿರ್ತಿತ್ತು. ಹಸು ಎಮ್ಮೆ ಎಲ್ಲ ಮೇಯಿಸ್ತಿದ್ರು ಇಲ್ಲಿ ಕರ್ಕೊಂಡ್ಬಂದು. ಆದ್ರೆ ಈಗ ಅದೇ ಪ್ಲೇಸ್ ತುಂಬಾ ಚೆನ್ನಾಗಿ ಮಾಡಿದಾರ, ಹೊಸ ರೀತಿಲಿ ಮಾಡಿದಾರ. ಇದಕ್ಕೆ ಮಿನಿ ಕೇದಾರ್ನಾಥ್ ಅಂತಾನೆ ಹೆಸರಿಟ್ಟಿದಾರ. ಇಲ್ಲಿರೋ ಶಿವಲಿಂಗ ದಿನ ದಿನ ಬೆಳೆಯುತ್ತಾ ಇರುತ್ತೆ ಅನ್ನೋ ನಂಬಿಕೆನೂ ಇದೆ ಇಲ್ಲಿ. ಇಷ್ಟು ನಿಜನೋ ಗೊತ್ತಿಲ್ಲ. ನಮಗೆ ಕೇದಾರ್ನಾಥಕ್ಕೆ ಹೋಗೋ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನಮ್ಮೂರಲ್ಲೇ ಈ ತರದೊಂದು ಜಾಗ ನೋಡಿದ್ದು ತುಂಬಾ ವಿಶೇಷ ಅನ್ನಿಸ್ತು. ಯಾರು ಬರ್ದೇ ಇರೋಂತ ಜಾಗನ ಈ ತರ ಅಭಿವೃದ್ಧಿ ಮಾಡಿ ಚೆನ್ನಾಗಿ ಮಿನಿ ಕೇದಾರ್ನಾಥ್ ಅಂತ ಇಟ್ಟು ಎಲ್ಲರೂ ಇವಾಗ ಬರೋ ತರ ಆಗಿದೆ. ತುಂಬಾ ಖುಷಿ ಆಯ್ತು. ಒಟ್ನಲ್ಲಿ ಇವತ್ತಿನ ದಿನ ಚೆನ್ನಾಗಿ ಕಳೀತು. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.